ಭಾರತ ದೇಶದ ಸಂವಿಧಾನದ ಒಂದು ಗಣರಾಜ್ಯೋತ್ಸವ ದಿನವನ್ನಾಗಿ ನಾವೆಲ್ಲರೂ ಕೂಡ ಇವತ್ತು ಈ ದೇಶದ ತುಂಬ ಇವತ್ತು ಜನತೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಕೈಯಲ್ಲಿ ಒಂದು ಆಡಳಿತವನ್ನು ಕೊಟ್ಟು ಅವರ ಒಂದು ಕುತಂತ್ರದಿಂದ ಏನು ಒಂದು ಸರ್ವನಾಶ ಆಗುವಂಥ ಒಂದು ಸ್ಥಿತಿಯಲ್ಲಿ ಇವತ್ತು ನಮ್ಮ ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು ಸಿಕ್ತು. ಆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಈ ದೇಶದ ಮೂಲ ನಿವಾಸಿಗಳು ಶೋಷಿತರು ದೌರ್ಜನ್ಯಕ್ಕೆ ಒಳಗಾದಂಥ ಜನಸಮುದಾಯಕ್ಕೆ ಇವತ್ತು ಸ್ವಾತಂತ್ರ್ಯ ಇಲ್ಲದೇ ಇರುವಂಥ ಪರಿಸ್ಥಿತಿಯಲ್ಲಿ ಒಂದು ಶೋಷಿತ ಸಮುದಾಯದ ಒಳಗಡೆನೆ ಇದ್ದಕ್ಕಂಥ ಒಬ್ಬ ಬಾಬಾ ಸಾಹೇಬ್ ಅಂತಕ್ಕಂಥ ವ್ಯಕ್ತಿ ಇಡೀ ಪ್ರಪಂಚವನ್ನೇ ತಿಳಿದುಕೊಂಡು ಜ್ಞಾನವನ್ನು ಪಡೆದುಕೊಂಡು ಎಲ್ಲ ಸಮುದಾಯ ಜನರಿಗೆ ಒಂದು ಸ್ವಾತಂತ್ರ್ಯದ ಒಂದು ಸಮಾನತೆಯ ಬದುಕನ್ನು ಕೊಡಬೇಕು, ಎಲ್ಲ ಪ್ರತಿಯೊಬ್ಬರು ಎಲ್ಲ ದೇಶದ ಜನತೆಗೆ ಒಂದು ಉನ್ನತವಾದಂಥ ಗೌರವಯುತವಾದಂಥ ಒಂದು ಬದುಕನ್ನು ಕೊಡಬೇಕಂತೇಳಿ ತಮ್ಮ ಜೀವನವನ್ನೇ ಈ ದೇಶಕ್ಕೆ ಮುಡಿಪಾಗಿಟ್ಟು ಇವತ್ತು ನಮಗೆ ಸ್ವತಂತ್ರವನ್ನು ನೀಡಿ ಇವತ್ತು ಸುಮಾರು 76 ವರ್ಷಗಳಾಯಿತು. ಆ ಒಂದು ಸಂವಿಧಾನ ಇರುವಂಥ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಸಮೃದ್ಧರಾಗಿ ಈ ದೇಶದ ಒಂದು ಏಕತೆಯನ್ನು ಹೊಂದ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಸ್ವತಂತ್ರವಾಗಿ ಬದುಕ್ತಾ ಇದ್ದೇವೆ. ಆ ಸ್ವತಂತ್ರತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಸಂವಿಧಾನ ಯಾನಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಈ ಒಂದು ಸಂವಿಧಾನ ಯಾನವನ್ನು ಇಡೀ ರಾಜ್ಯ ತುಂಬ ಇವತ್ತು ಚಾಲನೆ ನೀಡ್ತಾ ಇದ್ದೇವೆ. ಆ ಸಂವಿಧಾನ ಯಾನಕ್ಕೆ ತಾವೆಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಸಂವಿಧಾನ ಜಾಗೃತಿಗಾಗಿ ಈ ಒಂದು ದೇಶದ ಏಕತೆಯ ಒಂದು ಸಂಸ್ಕೃತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತೀರಿ. ಸಂವಿಧಾನವನ್ನು ಜಾಗೃತಿ ನಡೆಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಅಮೃತೋತ್ಸವವನ್ನು ಮುಗಿಸಿ 76ನೇ ಒಂದು ಗಣರಾಜ್ಯೋತ್ಸವದಲ್ಲಿ ಈ ದೇಶದಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ವಿವಿಧ ಅನೌಪಚಾರಿಕ ಶಿಕ್ಷಣ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಮಾಧ್ಯಮದವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೀರಿ. ಈ ಒಂದು ಅಭೂತಪೂರ್ವ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮಗೆಲ್ಲರಿಗೂ ಕೂಡ ಜೈ ಭೀಮ್ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಅಭಿಯಾನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸಂವಿಧಾನ ರಕ್ಷಣೆ ಮಾಡುವುದು ಆದ್ಯ ಕರ್ತವ್ಯ ಆಗಲೇಬೇಕು. ಪ್ರಜಾಪ್ರಭುತ್ವ ಉಳಿಯಲಿ ಉಳಿಯಲಿ, ಸಂವಿಧಾನದ ಹೋರಾಟ ಚಿರಾಯುವಾಗಲಿ. ಸಂವಿಧಾನದ ಹಕ್ಕು ನಮ್ಮ ಹಕ್ಕು, ಸಂವಿಧಾನ ಹಕ್ಕು ದೇಶದ ಹಕ್ಕು.